ಇದ್ದು ಇಲ್ಲಿ ಜನಗಳು ಒಂದು ರಾದ್ಧಾಂತ ಮಾಡ್ತಾರೆ. ಏನಕ್ಕೆ ಕನ್ನಡ ಗೊತ್ತಿರೋರನ್ನ ಬಿಟ್ಟು ಬೇರೆಯವ್ರನ್ನ ಏನಕ್ಕೆ ತೊಗೊಂಡಿದ್ದೀರಾ ಅಂತ ಒಂದು ರಾದ್ಧಾಂತವನ್ನು ಮಾಡಿರುವಂಥದ್ದು. ಇನ್ನು ಆ ಒಂದು ಗ್ರಾಮೀಣ ಬ್ಯಾಂಕ್ ಹಳ್ಳಿಯಲ್ಲಿ ಇರೋದ್ರಿಂದ ಅಲ್ಲಿನ ಜನಗಳಿಗೆ ಕನ್ನಡವನ್ನು ಬಿಟ್ಟು ಬೇರೆ ಯಾವ ಭಾಷೆ ಕೂಡ ಬರಲ್ಲ. ಅದರಿಂದ ತೆಲುಗು ಬರುವಂಥ ಒಬ್ಬ ವ್ಯಕ್ತಿನ ತಂದು ಕೂರಿಸಿರೋ ಜನಗಳಿಗೆ ಯಾವ ರೀತಿ ಸಹಾಯ ಮಾಡ್ದಂಗೆ ಆಗುತ್ತೆ. ಅಷ್ಟೇ ಅಲ್ಲದೆ ಕನ್ನಡ ಗೊತ್ತಿಲ್ಲ ಅಂದರೂ ಗಾಂಚಲಿ ತೋರಿಸೋದಕ್ಕೇನು ಕಮ್ಮಿ ಇಲ್ಲ. ಅವ್ರು ಮಾತಾಡೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇಗ್ನೋರ್ ಮಾಡು. ಹಣ ಎಷ್ಟೈತೆ ನೋಡು. ಏನ್ ಹಂಗಂದ್ರ ಕನ್ನಡ ಮಾತಾಡಪ್ಪ, ಕನ್ನಡ ಮಾತಾಡ. ಏನಿಲ್ರಿ ಕನ್ನಡ ಮಾತಾಡ್ಬೇಕು. ಇಲ್ಲಂದ್ರೆ ಇದು ಯಾವ್ದು ಗ್ರಾಮೀಣ ಬ್ಯಾಂಕ್ ಮೋರ್ಗೇರಿ ಕನ್ನಡ ಮಾತಾಡ್ಬೇಕು. ಇಲ್ಲಿ ಕನ್ನಡ ಮಾತಾಡೋದು ಹೆಂಗ್ ನೋಡ್ರಿ ನೀವು? ಮೈನ್ ಆಫೀಸ್ ಮಾಡ್ತೀನಿ. ಕನ್ನಡ కలిಬೇಕು ನೀನು, కన్నడ మాట్లాడಬೇಕು ಇಲ್ಲಿ ಎಲ್ಲರ జೊತೆಗೂ. కన్నడ కంప్లైంట్ నా దగ్గర వచ్చి మాట్లాడాల్సిన అవసరం నీకు లేదు. లేదు కరెక్ట్. కన్నడ మాట్లాడు. మాట్లాడి ఏం చేసుకున్నా చేసుకో. ఏం చేసుకోలేవు. ಹಿಂಗ್ ಮಾತಾಡ್ತೀಯ ನೀನು? ಗ್ರಾಮ ಸ್ಥಿತಿ ಹಿಂಗ್ ಮಾತಾಡೋದು ಗೊತ್ತಿಲ್ಲ ನಿನಗೆ? నువ్వు నా దగ్గర ಗ್ರಾಮ ಸ್ಥಿತಿ ಹಿಂಗ ಮಾತಾಡೋದು ಏರ ಮಾಡಿಕೆ ಅಂತೀಯ ನೀನು? ಏನ್ చెప్పదు ಅಲ್ಲಿ ಕನ್ನಡದಾಗ ಮಾತಾಡ. ನಮ್ ಕನ್ನಡ ಏನ್ ಅರ್ಥ ಆಗಿದೆ? ಎಷ್ಟೈತೆ ಹಣ? ಎಷ್ಟೈತೆ ನೋಡೋದು? ಈ ಹಣ ನೋಡಿ ಎಷ್ಟೈತೆ ನನಗೆ? ಹಣ ಎಷ್ಟೈತೆ ನೋಡ್ರಿ ನನಗೆ. ಹಣ ಎಷ್ಟೈತೆ ನೋಡಿದ್ವಿ ಮ್ಯಾನೇಜರ್ ಎಲ್ಲ ಹೇಳ್ರಿ ನನಗೆ ಇದು ಲಿಸ್ಟ್. ನಾವಿಲ್ಲಿ ಯಾರಿಲ್ಲ ಹಳ್ಳಿಯಾಗ ಹೆಂಗ್ ಗ್ರಾಮೀಣ ಬ್ಯಾಂಕ್ ನೀವು ಪ್ರಧಾನ ಕಚೇರಿಗೆ ರವಿಕುಮಾರ್ ಸರ್ ಇನ್ಫಾರ್ಮ್ ಮಾಡ್ಬೇಕು. ನೀವು ಹೆಂಗ್ ಮಾತಾಡ್ತೀರಿ ನೀವು? ರವಿಕುಮಾರ್ ಸರ್ ಇನ್ಫಾರ್ಮ್ ಮಾಡ. ರವಿಕುಮಾರ್ ಸರ್ ಜೊತೆಗೆ ಮಾತಾಡ್ ಬಂದಿ ನಾನು ಪ್ರಧಾನ ಕಚೇರಿ ಬಳ್ಳಾರಿ. ಹೆಂಗ್ ತಗೊಳ್ರಿ ನೀವು ಕನ್ನಡ ಬರ್ಲಾರ್ದವ್ರಿಗೆ? ಹಳ್ಳಿಯಾಗ ಯಾರು ತೆಲುಗು ಯಾರಿಗೆ ಬರ್ತೈತಿ? ತೆಲುಗು ಯಾರಿಗೆ ಬರ್ತೈತಿ ಹೇಳ್ರಿ. ಇಲ್ಲಿ ಹಿಂದಿ ಯಾರಿಗೆ ಬರ್ತೈತಿ? ತೆಲುಗು ಯಾರಿಗೆ ಬರ್ತೈತಿ? అదంత అవసరం లేదు. నువ్వు కాకపోతే నువ్వు పెట్టావా ఏమైనా? ಹೌದು ಎಕ್ಸಾಮ್ ಬರೆದು ಫೇಲ್ ಆಗಿ ನಾನು. ఫెయిల్ అయినావు. నువ్వు ఫెయిల్ అని ಗ್ರಾಮೀಣ ಬ್ಯಾಂಕ್ ಮಾತ್ರ ಕೊಡೋದು. ಗ್ರಾಮೀಣ ಬ್ಯಾಂಕ್ ಮಾತ್ರ ಅವಕಾಶ ಕೊಡೋಕೆ ಇಲ್ಲಿ. ಗ್ರಾಮೀಣ ಜನರಿಗೆ ಕನ್ನಡ ಬರೋರಿಗೆ ಮಾತ್ರ ಆದ್ಯತೆ ನೀಡಬೇಕು. ಇಲ್ಲಿ ಕನ್ನಡ ಬರೋರಿಗೆ ಆದ್ಯತೆ ನೀಡಬೇಕು. ನೀವು ಕನ್ನಡ ಬರಲಾರ್ದವ್ರಿಗೆ ಹೆಂಗ್ ಕೊಡ್ರಿ? ಹೆಂಗ್ ಮಾತಾಡ್ತಾರೆ ರೈತರಲ್ಲ? ರೈತರೆಲ್ಲ ಹೆಂಗ್ ಮಾತಾಡ್ತಾರೆ ಕನ್ನಡ ಬರ್ಲಾರ್ದವ್ರು? ಏನಿಲ್ಲ ಕನ್ನಡ ಮಾತಾಡೋ. ಇದು ಹಣ ಎಷ್ಟೈತೆ ಚೆಕ್ ಮಾಡಿದನ. ಹಣ ಎಷ್ಟೈತೆ ನೋಡಿ ಹೇಳು. ಹಣ ಚಪ್ಪಲ್ ಅಂತ ಹೇಳ್ತೀನಿ. ಹಣ ಹೇಳು ಎಷ್ಟೈತೆ ಅಂತ. ಹೇಳ್ರಿ ನನಗೆ. ಹಣ ಹೇಳ್ಬೇಕು ಇಲ್ಲಿ. క్యాష్ కౌంటర్ నీకు బ్యాలెన్స్ చెప్పవలసిన అవసరం లేదు కదా. ఇది క్యాష్ కౌంటర్ బ్యాలెన్స్ చెప్తారా నీకోసం? ಹೇಳ್ಬೋದು. ಫ್ರೀ ಇದ್ದಾಗ ಹೇಳ್ಬೇಡ್ರಿ. ಯಾರು ಮಾಡ್ತಾರ ಪೂರ್ತಿ ತಗೊಂತ ಇದ್ದೇನೆ. ಪ್ರಾಬ್ಲಮ್ ಏನಿಲ್ಲ. ಈಗ ಅವನ್ನ ಏನ್ರ ಮಾಡಿ ಅವ್ರಿಗೆ 6 ಮಂತ್ ಟೈಮ್ ಕೊಟ್ಟಾರ. 6 ಮಂತ್ ವರೆಗೆ ಏನಾರ ಆಗ್ಲಾ? ನಾವು ಹೇಳ್ತೀವಿ. ಏನ್ ಹೇಳ್ತಾರಿ? ನಾವು ಅವ್ರಿಗೆ ಕೇಳೋದು, ನಾವು ನಿಮ್ಮನ್ನ ಕೇಳಲ್ಲ ಅಂತ ಹೇಳ್ತಾನೆ. ನೀವು ಕೇಳ್ಕೊಂಡ್ರೆ ಏನ್ ಬೇಕಾದ್ರೆ ಅವ್ರಿದ್ರಲ್ಲಿ ಅವ್ರು ಸರ್ ಇನ್ನೊಬ್ರು ಇದ್ರಲ್ಲ ರಿಟೈರ್ ಆದ್ರ ಮತ್ತೆ ಅವ್ರ ಜೊತೆ ಮಾತಾಡಿದ್ವಿ. ರವಿಕುಮಾರ್ ಸರ್ ಜೊತೆ ಮಾತಾಡಿದ್ವಿ ನಾನು. ಏನ್ ಮಾಡ್ಕೊಂತಿ ರೈತರಿಗೆ ಅಲ್ಲಿ ಮೇನ್ ಆಫೀಸ್ ಆಗುತ್ತಾ? ಅಲ್ಲ ನೀವು ಮ್ಯಾನೇಜರ್ ಅಲ್ಲ ಪ್ರಾಬ್ಲಮ್ ಬಂದಿದೆ. ಅವ್ರು ಏನ್ ಮಾಡ್ಕೊಂಡು ಅವನಿಗೆ ಮಾತಾಡ ಕೊಡದ? ನಮ್ ದುಡ್ಡು ಕಟ್ತೀವಿ ಇಲ್ಲಿ. ಇದು ಅವ್ನ್ ತಂದಿಲ್ಲ ಆಂಧ್ರದಿಂದ. ಇಲ್ಲಿ ಮೋರ್ಗೆರ ದುಡ್ಡು ಕಟ್ತಾರ. ಮೋರ್ಗೆರ ಜನರು ಇರ್ಬೇಕು, ಹಳ್ಳಿ ಕರ್ನಾಟಕ ಇರ್ಬೇಕು. ಇಲ್ಲಿ ಯಾವನ್ನ ಕರ್ಕೊಂಡ್ ಬರ್ತಾರ? ಅದೇ ಪ್ರಾಬ್ಲಮ್ ಈಗ ನಾವು ಈಗಲ್ಲ. ಯಾಕೆ ನಾವು ನಾವಲ್ಲ ಕರ್ನಾಟಕ ಯಾರು ಇಲ್ಲ. ಕರ್ನಾಟಕ ಅವ್ನು ಮಾತಾಡ್ದಂಗೆ ಮಾತಾಡ. ಸರಿ ರೆಸ್ಪೆಕ್ಟ್ ಮಾತಾಡೋದು ಕೇಳಿ ಅವನಿಗೆ. ಏನ್ ಮಾಡ್ಕೊಂತ ನಿನಗೆ ಬರ್ತಾ? ಪ್ರಾಬ್ಲಮ್ ಇದೆ. ಅವ್ರ ಭಾಷೆ ಅಲ್ಲ ಕರೆಕ್ಟ್ ಸರ್. ಅದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೆಂಗಿರುತ್ತೆ? ಅಲ್ಲ ರೆಸ್ಪಾನ್ಸ್ ಆಗೈತಿ. ಭಾಷೆ ಗೊತ್ತಿಲ್ಲ ರೆಸ್ಪಾನ್ಸ್ ಆಗೈತಿ ನೋಡ್ರಿ. ಬೇರೆ ಹೇಳ್ತಾರ ಅವ್ರೆ. ನೀವ್ ಹೇಳ್ಬೇಕು, ಅವ್ನು ಹೇಳ್ಬೇಕು. ಅಲ್ಲ ನಿಮ್ಮ ಹತ್ರ ಬರ್ಬೇಕಾ? ಹೇಳ್ತೀವಿ ಅವ್ರು ಹೇಳ್ತಾರೆ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ఫస్ట్ ಕನ್ನಡ ಮಾತಾಡೇನು ಒದಿತೀವಿ ಅಷ್ಟೇ. ಬಟ್ ಹೆಚ್ಚಿಗೆ ಮಾತಾಡಿದ್ರೆ ಅಲ್ರಿ ಗ್ರಾಮೀಣ ಕನ್ನಡ ಬರೋರ್ಬೇಕ್ರಿ. ಯಾಕೆ ಕೊಡೋಕ್ರಿ? ರವಿಕುಮಾರ್ ಸರ್ ಜೊತೆಗೆ ಮಾತಾಡಿ ಬಂದಿ ನಾನು. ಆಯ್ತು ಈಗ ಆಯ್ತಲ್ಲ ಒಪ್ಕೊಂತೀವಲ್ಲ. ನೀವು ಒಂದು ಲೆಟರ್ ಬರಿಬೇಕು ನನಗೆ. ನಾನು ಬರುವ ತೋರ್ಸ್ಬೇಕು. ನಮ್ಗೆ ಇಲ್ಲಿ ಅನ್ಯಾಯ ಆಗ್ತದೆ. ಊರಿನ ಜನ ಎಲ್ಲ ಬ್ಯಾಂಕ್ ಅದಾಗ್ತಾರಂತ ಹೇಳ್ರಿ ಅವ್ರಿಗೆ. ನಮ್ಮ ದುಡ್ಡು ಕಟ್ಟಿಬಿಟ್ಟು ಬೇರೆ ಯಾಕೆ ಕೆಲಸ ಕೊಡ್ತೀರಿ ನೀವು? ಹಿಂಗಾರ ಗ್ರಾಮೀಣ ಬ್ಯಾಂಕ್ ಒಂದು ಅಲ್ಲ ಎಲ್ಲಾ ಹಣಗಳು ವಾಪಸ್ ತಗೊಂತೀವಿ ನಾವೆಲ್ಲರೂ. ನೋಡೋಣ ಏನಾಗತ್ತೆ. ಅವ್ರಿಗೆ ಟೈಮ್ ಕೊಟ್ರಲ್ಲ ಮಾತಾಡ ಅವ್ರ ಟೈಮ್ನಾಗ ಹೆಂಗ್ ಮಾತಾಡ್ಬೇಕು? ನಾವು ಕಲಿಯೋದು ಫಸ್ಟ್ 6 ತಿಂಗಳು ಟೈಮ್ ಐತಲ್ಲ ಗೊತ್ತೈತೆ ನನಗೆ. ನಾನು ಬ್ಯಾಂಕ್ ಆಸ್ಪಿರೆಂಟ್ಸ್ 3 ಇಯರ್ಸ್ ವರ್ಕ್ ಮಾಡಿ ನಾನು ರೆಸ್ಪಾನ್ಸ್ ಹೆಂಗ ಕಂಪ್ಲೇಂಟ್ ಕೊಡೋ ಮಾಡ್ಕೊಂಡ್ರೆ ನಿನಗೆ ತೆಲುಗು ಬರ್ತಾ? ನಿಮ್ಗೆ ಹಿಂದಿ ಬರ್ತಾ? ಯಾರಿಗಾರ
ನಮ್ಗೆ ತೆಲುಗು ಬರ್ತಾ ತೆಲುಗು ಕನ್ನಡ ಮಾತಾಡ್ತಾರೆ ಅದು ಹೆಂಗ್ ಬರ್ತೈತಿ ಇವ್ರಿಗೆ ಸಮಾಧಾನಗೋಸ್ಕರ ನಾವು ಹಾ. ಇಲ್ಲಿಯರ ನಿಮ್ಮ ಸಂಸ್ಥೆಗೆ ನಾವು ಇಲ್ಲಿ ಕನ್ನಡ ಮಾತಾಡೋದ್ರಿಂದ ಒಬ್ರಿಬ್ರು ಇರ್ತೀವಿ ಹಾ. ಸ್ವಲ್ಪ ಕಷ್ಟ ಇದ್ರೆ ನಿಮಗೆ ಕೇಳಲ್ಲ ನನಗೆ ಅವನೇ ಆನ್ಸರ್ ಮಾಡ್ಬೇಕು ನಿಮ್ಮನ್ನ ಯಾಕೆ ಕೇಳ ನಾನು ಹಾಗಾದ್ರೆ ಎಲ್ಲ ನೀವೇ ಮಾಡ್ತಾರ ಅವ್ರು ಯಾಕೆ ಇವ್ರು ಯಾಕೆ ಮಾಡ್ಬೇಕು? ನಾವು ಸವಲತ್ತು ಕೊಡೋದಕ್ಕೋಸ್ಕರ ಅಲ್ಲಿ ಕೇಳಂತ ಹೇಳ್ತೀರಿ ಪ್ರತಿಯೊಬ್ಬರಿಗೆ ಸಮಸ್ಯೆ ಆಗದೈತಿ ಇದು ನೀವು ನೋಡ್ರಿ ಲೆಟರ್ ರವಿಕುಮಾರ್ ಪ್ರಧಾನ ಕಚೇರಿ ಲೆಟರ್ ಬರೀಬೇಕು ನೀವು ಗ್ರಾಮಸ್ಥರ ಜಗಳ ಮಾಡ್ತಾ ಇದಾರೆ ಇಲ್ಲಿ ಬಂದು ಸರ್. ಇಲ್ಲಿ ಪ್ರಾಬ್ಲಮ್ ಆಗತೈತಿ ಹೇಳ್ಬೇಕು ನೀವು ವರ್ಕ್ ಲೋಡ್ ಇಲ್ಲ ನಮ್ ಜೊತೆ ಆನ್ಸರ್ ಮಾಡಕತ್ತೀರಿ ಹಾ, ವರ್ಕ್ ಲೋಡ್ work load ಮಾಡ್ತೀರಾ? ಇದ್ರೆ ಲಾಸ್ಟ್ ಟೈಮ್ ಅವ್ರ ಜೊತೆಗೆ ಮಾತಾಡಿದ್ರೆ ಯಾರು ಸರ್ ಅವ್ರ ಜೊತೆಗೆ ಮಾತಾಡಿದೆ ನಾನು ರವಿಕುಮಾರ್ ಅವ್ರ ಜೊತೆಗೆ ಮಾತಾಡಿದೆ ಬಳ್ಳಾರಿಯಲ್ಲಿ ಎಲ್ಲ ತಗೊಂತ ಏನ್ ಹಿಂದಿ ತರ ಹಾಕಿದ್ರೆ ಕನ್ನಡ ಯಾರು ಮಾತಾಡ್ತಾರೆ ಹಳ್ಳ ಯಾರಿಗೆ ಗೊತ್ತೈತ್ರಿ ಇದು ಹಿಂದಿ ತೆಲುಗು ಎಲ್ಲ ಮಾಡಿದೀವಿ ಎಲ್ಲ ಕರ್ನಾಟಕದಾಗ ಕರ್ನಾಟಕದಾಗ ಯಾರಿಗೆ ಅರ್ಹತೆ ಇಲ್ಲ ಇವನು ಪಾಸ್ ಆಗ್ಯಾನಂತ ಇವನು ಕನ್ನಡ ಬರಿಯಲಿ ಕನ್ನಡ ಬರಿ ಫಸ್ಟ್ ಕನ್ನಡ ಓದು ಕನ್ನಡ ಬರಿ ನೀನು ಆಂಧ್ರದಾಗ ಮಾಡಿ ದಿಮಾಕ ನಿಂತು ಇಲ್ಲಿ ಮಾಡಬೇಡ ಸರಿ ನೋಡ್ರಿ ಅವ್ನಿಗೆ ನೀವು ಲೆಟರ್ ಬರ್ಬೇಕು ಗ್ರಾಮೀಣ ಬ್ಯಾಂಕ್ ಓದಿದ್ರೆ ನೀವು ಲೆಟರ್ ಬರ್ಬೇಕು ಜನ ಗಲಾಟೆ ಮಾಡ್ತಾರೆ ಅಂತ ಅಲ್ಲ ನೀವು ಲೆಟರ್ ಬರ್ರಿ ತೋರ್ಸ್ಬೇಕು ನಮಗೆ ಇಲ್ಲ 4 ಜನ ಸೈನ್ ಮಾಡ್ತೀನಿ ತೋರ್ಸ್ಬೇಕು ನಮಗೆ ನೀವು ಬರ್ದಿರೋದು ಲೆಟರ್ ಬರಿಬೇಕು ನೀವು ನಾವ್ ಹಿಂಗಾದ್ರೆ ಬ್ಯಾಂಕ್ ನಡೆಯಕ್ಕೆ ಬಿಡೋದಿಲ್ಲ ಹೇಳ್ತೀನಿ ನಿಮಗೆ ಮೇಲ್ ಹಾಕ್ರಿ ಲೆಟರ್ ಬರ್ರಿ ರವಿಕುಮಾರ್ ಅವ್ರಿಗೆ ಸರ್ ಇದಕ್ಕೆ ನೀವೇನ್ ರೆಸ್ಪಾನ್ಸ್ ಮಾಡ್ತೀರಿ ಹೇಳ್ರಿ ಈ ತರ ಈಗ ಏನಾಗಿದೆ ನಮ್ಮಲ್ಲಿ ಮೇಲಾಧಿಕಾರಿ ಇರ್ತಾರೆ. ಹೇಳಿ ಕೇಳ್ರಿ. ನಮ್ಮ ಮೇಲಾಧಿಕಾರಿ ಇರ್ತಾರೆ. ಅವ್ರ ಹತ್ರ ಒಂದ್ ಸ್ವಲ್ಪ ಮಾತಾಡ್ತೀನಿ ಈ ತರ ಪ್ರೇಯರ್ ಐತಿ ನಮ್ಮಲ್ಲಿ ದಯವಿಟ್ಟು ಸ್ವಲ್ಪ ಕೊಡಪ್ಪ ಕನ್ನಡ ಕೇಳವನ್ನ ಕನ್ನಡ ಕೇಳ ಕನ್ನಡ 6 ತಿಂಗಳು ಕಲಿತಂತ ಹೇಳ ಅವನು ನೋಡ್ರಿ ಪ್ರತಿಯೊಂದಕ್ಕೆ ನಿಮ್ ಕೇಳ್ಬೇಕಾ ನಿಮ್ಮ ಯಾಕೆ ನಿಮ್ದು ಮ್ಯಾನೇಜರ್ ನೀವು ಅದನ್ನ ಮಾಡ್ತೀರಾ ನೀವು ಅಲ್ಲೇ ಕ್ಲರ್ಕ್ ಆಫೀಸರ್ ಕ್ಲರ್ಕ್ ರೇ ಕೇಳ್ರಿ ಸರ್ ಆಫೀಸರ್ ಕ್ಲರ್ಕ್ ಆತ ಮತ್ತೆ ಕ್ಲರ್ಕ್ ಗೆ ಅವನ ಕೊಡ್ತಾರನ್ರಿ ಆಫೀಸರ್ ಕೊಡಬೇಕು ಇಲ್ಲ ಕೊಟ್ರೆ ಕ್ಲರ್ಕ್ ಕೊಡ್ತಾರೆ ಅವನ ನಾನು ನೋಡ್ತೇವ್ರಿ ಲೆಟರ್ ಬರಲೇಬೇಕು ನೀವು ನಾನು ಮತ್ತೆ ವಿಚಾರಿಸ್ಕೊಂಡು ಬಂದ್ಬಿಟ್ಟು ನಾನು ಹೇಳ್ತೇವ್ರಿ ಎಲ್ಲರ ಸಮಸ್ಯೆ ಆಗತ್ತೆ ಉಗ್ರ ಹೋರಾಟ ಮಾಡಿ ಬ್ಯಾಂಕ್ ತೆಗಿಯೋದಿಲ್ಲ ಬ್ಯಾಂಕ್ ಬಂದಿರಲ್ಲ ಅವ್ರು ಆಂಧ್ರದ ತಂದೆ ದುಡ್ಡು ಕನ್ನಡದಾಗ ಕಟ್ತೀವಿ ಕನ್ನಡದಾಗ ವಿಡಿಯೋ ಕೊಡ್ರಿ ಚೇಂಜ್ ಆಯ್ತು SSLC ಮತ್ತೆ PUC ಕನ್ನಡ ಓದಿದ್ರೆ ಮಾತ್ರ ಅವಕಾಶ ಇತ್ತು ಇವಾಗ ಯಾಕೆ ಮಾಡಕತ್ತಾರೆ ಇವರು ಅವ್ರಿಗೆ ಸಜೆಸ್ಟ್ ನೋಡ್ರಿ ಮತ್ತೆ ಬರ್ತೀನಿ ಅವ್ರು ಓದಿದ್ರು ಅಷ್ಟೇ ಕನ್ನಡ ನಂಗೆ ಹೇಳಿದ್ರು ಓದಿದ್ದೀವಿ ಅಷ್ಟೇ ಅವ್ರು ಯಾವನಾರ ಆಗಿಲ್ಲ ಅವ್ರು ಬೆಳಿಗ್ಗೆ ಕೇಳ್ತಾ ಇದೀವಿ ಇದು ಬ್ಯಾಂಕ್ ಏಟ್ ಅಂತ ಯಾಕೆ ಮಗನೇ ಏನನ್ನು ಏನಂತ ಮಾತಾಡು ಇದು ನಮ್ದು ಬ್ಯಾಂಕ್ ನಮ್ದು ಹಳ್ಳಿದು ನಿಮ್ದು ಅಲ್ಲದು ನಾವು ದುಡ್ಡು ಕೊಡ್ ನಮ್ಮ ರೈತ ದುಡ್ಡು ಕೊಡ್ತಾರೆ ನಮ್ಮ ವಯಸ್ಸಾದ ದುಡ್ಡು ಕೊಡ್ತಾರೆ ನೀನಲ್ಲ ಆಂಧ್ರದ ತಂದೆಲ್ಲ ಇಲ್ಲಿ ನೋಡ್ರಿ ಇದಕ್ಕೆಲ್ಲ ಕ್ರಮ ಮಾಡಿಲ್ಲ ಅವ್ನು ಚೇಂಜ್ ಆಗಲಿಲ್ಲ ಅಂದ್ರೆ ಗ್ಯಾರಂಟಿ ಬ್ಯಾಂಕ್ ಕೊಡ್ತೀವಿ ನಾವು ಗ್ಯಾರಂಟಿ ಇದು ಮಾತ್ರ ಯಾರಿಗಾರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ.